ಇದು ಇಲ್ಲಿ ನೈಸ್ ಕಂಪನಿ ಏನ್ ಮಾಡಿದಿರಿ? ದೇವೇಗೌಡರು ಹೋರಾಟ ಎಷ್ಟು? ನೀವೇನ್ ಮಾಡಿದಿರಿ? ನೈಸ್ ಕಂಪನಿ ಎಲ್ಲ ಇದನ್ನು ಹೊಡಿಲಿಕ್ಕೆ ಹೊರಟಿದ್ದೀರಿ. ಏನಲ್ಲಿ ಹೊಸಕೆರೆ ಎಳ್ಳೆ ತರ ನಿಂತೈತೆ ಬೃಹದಾಕಾರವಾಗಿ. ಶೋಭಾಯಮಾನವಾಗಿದೆ. ಇಲ್ಲಿ NOC ಯಾರಪ್ಪ ಕೊಟ್ಟವರು? ಕಟ್ಟಿದಿರಲ್ಲ ಶೋಭಾಯಮಾನವಾಗಿ. ಕಾಲ ಬರುತ್ತೆ. ಆದ್ರೆ ಒಂದು ನಾನು ಮಾಧ್ಯಮದ ಸ್ನೇಹಿತರಿಗೆ ಹೇಳ್ತೀನಿ, ಈ ಇಶ್ಯೂನಲ್ಲಿ ನಾವು ಬರೀ ನಿಮ್ಮ ಮಾಧ್ಯಮದ ನಮ್ಮ ಸ್ನೇಹಿತರ ಮುಂದೆ ಅವರು ಹೇಳಿದ್ದಕ್ಕೆ ನಾವು ಉತ್ತರ, ನಾನು ಹೇಳಿದ್ದಕ್ಕೆ ಅವರ ಉತ್ತರ ಕೊಡೋದು, ಇಷ್ಟಕ್ಕೆ ಇದು ಸೀಮಿತ ಆಗಲ್ಲ. ಅವ್ರಿಗೆ ಏನಾದರೂ ನಾಲ್ಗೆನಲ್ಲಿ ಬಳಸಿರ್ತಕ್ಕಂಥ ಪದ ಇವತ್ತು, ಇನ್ನು 2 ತಿಂಗಳು ನಾನು ಯಾರಿಗೂ ಏನು ಅಲ್ಲಿ ಮಾಡ್ಲಿಕ್ಕೆ ಹೋಗಲ್ಲ ಹೇಳಿದ್ದಾರೆ. ಈಗ ಕೊನೆಗೆ ಏನೋ ಜಡ್ಜ್ನ ಕಮಿಟಿನೋ MLA ಕಮಿಟಿನೋ ಏನೋ ಮಾಡ್ತೀವಿ ಅಂತ ಹೇಳಿ, ಇಲ್ಲಿ ಯಾತಕ್ಕೆ ಮತ್ತೆ 4 ಹಳ್ಳಿ ಮಾಡಿದ್ಯಪ್ಪ ಇವತ್ತು? ಇನ್ನು ಪ್ರೆಸ್ಗೇನು ಇದಕ್ಕೆ ಹೋಗಿಲ್ಲ. ಇದನ್ನ ಅಂತಿಮ ಅಧಿಸೂಚನೆ ಹೊರಡಿಸಿ ಬಂದು ಕೂತಿದೆಯಲ್ಲ ಅಲ್ಲಿ ಪ್ರೆಸ್ ಮೀಟ್ ಅಲ್ಲಿ. ನೆನ್ನೆ ಪಟಾಕಿ ಯಾರು ಹೊಡೆದಿದ್ದು? ಪತ್ರಿಕೆ ಟಿವಿಲಿ ಬರ್ತಾಯ್ತಲ್ಲ ರಾತ್ರಿ, ಸಂಭ್ರಮಾಚರಣೆ ಅಂತ ಹೇಳಿ ಬಿಡದಿಲಿ. ನೆನ್ನೆ ರಾತ್ರಿನೇ ಸಂಭ್ರಮಾಚರಣೆ ಮಾಡ್ತಾವ್ರೆ ಅಂತ ಹೇಳಿ ಟಿವಿಲಿ ನೀವು ತೋರಿಸ್ತಾ ಇದ್ರಿ. ಅಂದ್ರೆ ಇವತ್ತು ಈ ಹಳ್ಳಿಗಳಿಗೂ ನೋಟಿಫೈ ಮಾಡಿ ಮೊದಲೇ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಬೆಂಬಲವಾಗಿರೋರಿಗೆ ಪಟಾಕಿ ಹೊಡೀರಿ ಅಂತ ಹೇಳಿದ್ದೀರಾ ನೀವು? ಯಾವ್ಯಾವ ತರ ನಡ್ಕೊಂಡ್ರೆ ಅದು ಎಂತದ? ನಮ್ಮ ಪೋಸ್ಟರ್ಗಳು ಬೇರೆ, ಪೋಸ್ಟರ್ ಬೇರೆ. ನಾನು ಒಂದು ನಾಡಿನ ಜನತೆಗೆ ಹೇಳ್ತೇನೆ, ಈ ದೇಶದಲ್ಲಿ ಒಂದು ಪ್ರಧಾನಮಂತ್ರಿ ಸ್ಥಾನನೇ ಅಷ್ಟು ಸುಲಭವಾಗಿ ಬಿಟ್ಟು ಹೊರಗಡೆ ಬಂದಂಥವ್ರಿಗೆ ಯಾರಾದರೂ ಪ್ರಧಾನಮಂತ್ರಿ ಇದ್ರೆ ಅದು ಒಬ್ಬ ಕನ್ನಡಿಗ. ಸ್ವಾಭಿಮಾನಕ್ಕೆ ಎಂದು ಧಕ್ಕೆ ಬರದೇ ಇರತಕ್ಕಂಥ ರೀತಿಯಲ್ಲಿ ಯಾರು ಕೈ ಕಾಲಿಡದೆ ಬಿಸಾಕ್ಬಿಟ್ಟು ಬಂದಂಥವ್ರು ಅಷ್ಟು ಸುಲಭವಾಗಿ ಒಂದು ಪ್ರಧಾನಮಂತ್ರಿ ಸ್ಥಾನನ. ಅಂತ ಕುಟುಂಬದಲ್ಲಿ ಇದ್ದೇವೆ ನಾವು. ಇವತ್ತು ಈ ಕುಟುಂಬ ಮುಗಿಸ್ಬೇಕು ಅಂತ ನೀವೇನೇನು ಮಾಡಿದಿರಿ? ಈಗಲೂ ಏನೇನು ಮಾಡ್ತಾ ಇದ್ದೀರಿ? ಇದೆಲ್ಲ ನಾನಿಲ್ಲಿ ಚರ್ಚೆ ಮಾಡಲ್ಲ. ಅಸೂಯೆ ಇದಂತೂ ಇಸಿಕತ್ತಾರಂತ ಇವತ್ತು ಅದೇನೋ ಹೇಳಲಿಲ್ಲ. ಬೀರ್ಬಲ್ ಕತೆ ಇವತ್ತು ಹೇಳಲಿಲ್ಲ. ಅದೇನೋ ಉತ್ತಾ ಇದ್ರು ಕೈನ. ಏನಕ್ಕೆ ಸಹಿಸ್ಕೊಳ್ಳಲ್ಲ? ಎಷ್ಟು ಜನ ಬಂದೋಗಿಲ್ಲ ಜೈಲ್ಗ? ನೋಡಿ, ತಪ್ಪು ತಿಳ್ಕೊಬೇಡಿ. ಪದೇ ಪದೇ ಯಾಕೆ ಹೇಳ್ಕತ್ತಾರ ಅವ್ರೆ? ಯಾಕೆ ಅವ್ರು ಹೇಳ್ತಾವ್ರೆ ಜೈಲಿಗೆ 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 ಅಂತ? ಹೋಗಿ ಬಂದವ್ರಂತೆ ಜೈಲಿಗೆ. ಏನ್ ದೊಡ್ಡ ಗನದಾರಿ ಕೆಲಸ ಮಾಡಿ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋದ್ರ ಜೈಲಿಗೆ? ನಾನು ಹೋಗಿದ್ದೆ ಪಾಪ. ಇಲ್ಲಿ ನಮ್ಮ ಮಹೇಶಣ್ಣ ಕೂತವ್ರು ನೋಡಿ, ಇವರೇ ಕರ್ಕೊಂಡೆ ಪಾಪ. ಪಾಪ ಇಂಥ ಟೈಮಲ್ಲಿ ಒಂದು ಸಾಂತಾನು ಹೇಳಿ ನಾನು ಹೇಳಿದೆ, ಏನಕ್ಕೆ ಹೋದ್ರು ಜೈಲಿಗೆ? ಎಲ್ಲ ಜಯಿಸ್ಕತ್ತೀನಿ ಅಂತಾರೆ. ಯಾಕಂದ್ರೆ ಸತ್ಯ ಹೊರಗೆ ಬರಬೇಕಲ್ಲ, ಯಾವತ್ತೊಂದು ದಿವಸ ಬರುತ್ತೆ. ಯಾತಕ್ಕೆ ಇವೆಲ್ಲ ನಡೀತಾ ಇದೆ ಅಂತ ಹೇಳಿ ಬಹಳ ದೂರ ಇಲ್ಲ. ಯಾಕೆಂದ್ರೆ ಇದೇನೋ ಹೇಳ್ತಾರಲ್ಲ, ನಾನು ಆ ಪದ ಬಳಸಲ್ಲ, ಅದೇನೋ ಇದು ಹೇಳ್ತಾರೆ. ಯಾಕೆಂದ್ರೆ ಆ ಡೊಂಕಿನ ಪದ ಬೇಡ ಹೇಳೋದು, ಚೆನ್ನಾಗಿರಲ್ಲ. ಅವ್ರು ಬಂದಿರತಕ್ಕಂಥ ಬ್ಯಾಕ್ ಗ್ರೌಂಡ್ ಸಾಕಷ್ಟೇ, ಬದಲಾವಣೆ ಮಾಡೋಕ್ಕಾಗತ್ತಾ? ತೆನಾಲಿ ರಾಮಕೃಷ್ಣ ನಾನು ಹೇಳ್ಬೇಕಾಯ್ತದ ಕತೆ. ಅವ್ರು ಬೀರ್ಬಲ್ ಅಂತ ಹೇಳಿದ್ರು ಹೊಟ್ಟೆ ನೋವಿಗೆ. ತೆನಾಲಿ ರಾಮಕೃಷ್ಣ ಕರಿ ನಾಯಿ ಬಿಳಿ ನಾಯಿ ಮಾಡಕ್ ಹೋಯ್ತಾನಲ್ವಾ, ಅದೊಂದು ಕತೆ ಇದೆಯಲ್ಲ, ಮಾಡಕ್ಕಾಯ್ತದ? ಬಹುಶಃ ಸಾಕು ಅವ್ರಿಗೆ ಹೇಳೋದು. ನಾನು ಲಘುವಾಗಿ ಮಾತಾಡೋದು ನಿಲ್ಲಿಸಿ, ಆ ಮಾತಾಡ್ಬೇಕಾದ್ರೂ ಆ ಮುಖದಲ್ಲಿ ಆ ಭಯ, ಏನೋ ನೋವಂತೆ ಪಾಪ. ನೋವಿನಲ್ಲೂ ಮಾತಾಡ್ತಾವ್ರಂತೆ.
ನೋವು ಪಡೋರು ಅಲ್ಲಿ ಕೂತವ್ರಲ್ಲಿ ಬೈರ್ಮಂಗಲದಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡ ಹೆಣ್ಮಕ್ಳು. ನಿಮ್ಗೆ ಯಾವ ನೋವಿದೆ? ನಿಮ್ಗಂತ ನೋವು ನಿಮ್ಮ ಆ ಹೃದಯ ಕಟುಕು ಹೃದಯ ಅದು ನಿಮ್ದೆಲ್ಲ, ಅದ್ರಲ್ಲಿ ಬಂದರೆ ಅಲ್ಲ ನೀವು. ನಿಮ್ಗೆ ಯಾವ ನೋವಾಯ್ತದೆ? ಅದರಿಂದ ಇವತ್ತು ನಾಡಿನ ಜನತೆಗೆ ಹೇಳ್ತೇನೆ, ಇದರಲ್ಲಿ ಯಾವುದೇ ರೀತಿಯ ರಾಜಕೀಯದ ಪ್ರಶ್ನೆ ಇಲ್ಲ. ನಮ್ಮ ಕಾಲದಲ್ಲಿ ನಾವು ಏನೇ ತಪ್ಪು ಮಾಡಿದ್ರು ಹುಡುಕಿದಿರಿ, ಹುಡುಕಿ 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 ನನ್ನ ಮೇಲೂ ಹಾಕಿದ್ದೀರಿ, ಕೇಸ್ಗಳು ಇದಾವೆ. ಆದರೆ ಮೆರಿಟ್ ಮೇಲೆ ನಡೆಸ್ತೀನಿ ಕೇಸ್ನ, ನ್ಯಾಯಾಲಯಕ್ಕೆ ಅಗೌರವ ಸಲ್ಲಿಸಲ್ಲ. ಹುಡುಕಿ ಏನಾದ್ರು ಇದ್ರೆ ಇನ್ನೂ ಏನದೇನು ಭಯ ಬೀಳಲ್ಲ. ಆದರೆ ಸುಳ್ಳು ಹೇಳೋದು ನಿಲ್ಲಿಸಿ ಅಷ್ಟೇ. ನಿಮ್ಗೆ ಇಲ್ಲೇ ಹೇಳ್ತೀರಿ, ನನಗೇನ ಯೋಜನೆ ಬಗ್ಗೆ ಅವಶ್ಯಕತೆ ಇಲ್ಲ ನನಗೆ ಅಂತ ಹೇಳ್ತಿದ್ದೀರಿ. ಯಾರ್ಗ ಅವಶ್ಯಕತೆ ಅಂತ ಅರ್ಜಿ ಹಾಕಿದ್ರಿ ನಿಮ್ಮ ಹತ್ರ? ಓಲಿ ಹಳ್ಳಿ ಜನ ಮಾತ್ರ ಕೇಳಿದ್ರಾ ಮಾಡ್ಕೊಡಿ ಅಂತ? ಏನೋ ಕುಮಾರಸ್ವಾಮಿ ಕಾಲದಲ್ಲಿ 25 ಲಕ್ಷಕ್ಕೆ ಫಿಕ್ಸ್ ಮಾಡ್ಬಿಟ್ಟಿದ್ದಂತೆ. ನೋಟಿಫಿಕೇಶನೇ ಮಾಡಿಲ್ಲ ನಮ್ಮ ಕಾಲದಲ್ಲಿ. ನೋಟಿಫಿಕೇಶನ್ ಮಾಡೋದು 2020 ಇವ್ರು ಮಾಡ್ಕೊಂಡವ್ರೆ, 26ರಲ್ಲಿ ಫೈನಲ್ ನೋಟಿಫಿಕೇಶನ್ನ. ನಾನು ನೋಟಿಫಿಕೇಶನ್ ಮಾಡಿದ್ರೆ ದುಡ್ಡು ಹೆಂಗೆ ಫಿಕ್ಸ್ ಮಾಡೋಕ್ಕಾಯ್ತದೆ? ಅಷ್ಟು ಬೇಡವಾ? ಇಷ್ಟೆಲ್ಲ ನಡೆಸ್ತಿರಲ್ಲಪ್ಪ ದಿನ ವ್ಯವಹಾರ. ರಾತ್ರಿ 12 ಗಂಟೆ 1 ಗಂಟೆವರೆಗೂ ಅದೇನೋ ಕುಮಾರ್ ಕೃಪಾ ಎಲ್ಲಾದರೂ ಉಂಟೇನ್ರಿ? ನಿಮ್ಮ ಮನಸ್ಸಾದ್ರೂ ಹೇಗ್ರಿ ಬಂದಿದೆ?